ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಸೆಷನ್. ಸೊ ಈ ಒಂದು ಸೆಷನಲ್ಲಿ ನಾವು ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಥವಾ ನಿಮ್ಮ ಮ್ಯಾಥಮೆಟಿಕ್ಸ್ ಕಮ್ಮಿಂಗ್ ಎಕ್ಸಾಮಿನೇಷನ್ಗೆ ರಿವಿಷನ್ ಕ್ಲಾಸಸ್ ಥರ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಪಾರ್ಟ್ 1ನ ನಾವು ಲೈವ್ ಸೆಷನ್ನ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಯಾರು ನೋಡಿಲ್ಲ ಅಂದರೆ ನನ್ನ VGT ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ಪಾರ್ಟ್ 1 ರಿವಿಷನ್ ಕ್ಲಾಸಸ್ನ ನೀವು ಎಕ್ಸಾಮ್ ಪ್ರಿಪ್ರೇಷನ್ಗೆ ರಿವಿಷನ್ ಕ್ಲಾಸಸ್ ನಾವು ಏನು ಮಾಡಿದ್ದೀವಿ ಅದನ್ನು ಹೋಗಿ ನೋಡಬಹುದು. ಹಾಗೆ ಸೊ ಈ ಒಂದು ಪಾರ್ಟ್ 2 ಅಲ್ಲಿ ನಾವು ಇನ್ನೂ ಮುಂದಿನ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಕಲಿಯೋಣ ಅನ್ನೋವಂಥದ್ದು. ಸೊ ಕಳೆದ ಟಾಪಿಕ್ನ ನಾವು ನೋಡೋದಾದರೆ, ಕಳೆದ ಸೆಷನ್ನ ನೋಡೋದಾದರೆ ನಾವು ಬಹುಲಕವನ್ನು ಕಲ್ತಿದ್ದೀವಿ, 3 ಮಾರ್ಕ್ಸ್. ಜೊತೆಗೆ ಕನ್ಸ್ಟ್ರಕ್ಷನ್ ಆಫ್ ಅಥವಾ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಕಲ್ತಿದ್ದೀವಿ, ಅದು 2 ಮಾರ್ಕ್ಸ್. ಹಾಗೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕ ರಚನೆಯನ್ನು, ಅದು ಕೂಡ ನಿಮಗೆ 2 ಮಾರ್ಕ್ಸ್. ಅಂದರೆ ಟೋಟಲ್ ಆಗಿ 3 + 2 + 3 ಅಂದರೆ 8 ಮಾರ್ಕ್ಸ್ಗೆ ಕಲ್ತಿದ್ದೀರಾ ಅನ್ನೋಂಥದ್ದು. ಸೊ ನೀವೇ ನಿಮ್ಮ ಮಾರ್ಕ್ಸನ್ನು ಕೌಂಟ್ ಮಾಡ್ಕೊಂಡು ಹೋಗಿ ಅನ್ನೋಂಥದ್ದು. ಮೋಡ್ ಅಥವಾ ಬಹುಲಕ 3 ಮಾರ್ಕ್ಸ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಸ್ಪರ್ಶಕಗಳ ರಚನೆ 3 ಮಾರ್ಕ್ಸ್, ಮತ್ತು ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಲೈನನ್ನು ಡಿವೈಡ್ ಮಾಡುವಂಥದ್ದು 2 ಮಾರ್ಕ್ಸ್. ಸೊ 3 + 3 + 2 ಅಂದರೆ 8 ಮಾರ್ಕ್ಸ್ಗೆ ಈಗಾಗಲೇ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋವಂಥದ್ದು. ಹೀಗೆ ನಾವು ಸೆಷನಲ್ಲೂ ಪ್ರತಿಯೊಂದು ಟಾಪಿಕ್ಸ್ನ ಮತ್ತು ಮಾರ್ಕ್ಸ್ನ ನೀವು ಕೌಂಟ್ ಮಾಡ್ಕೊಂಡು ಹೋಗಿ ಕಲ್ತ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅನ್ನೋಂಥದ್ದು. ಹಾಗಾದರೆ ಈ ಒಂದು ಸೆಷನಲ್ಲಿ ಇನ್ನೂ ಜಾಸ್ತಿ ಮಾರ್ಕ್ಸನ್ನು ಕಲಿಯೋಣ ಅನ್ನೋಂಥದ್ದು. ಹಾಗಾದರೆ ನಾವು ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದರೆ ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಓಕೆ, ಸೊ ಸ್ಟಾರ್ಟ್ ಮಾಡೋದಾದರೆ ವಿ ನೀಡ್ ಟು ಸಾಲ್ವ್ ದ 30th one. ಸೊ ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ. ಡೈರೆಕ್ಟ್ ಮೆಥಡ್. ಚಿಲ್ಡ್ರನ್ಸ್, ಮೀನಲ್ಲಿ ನಿಮ್ಗೆ ಆಕ್ಚುಲ್ ಆಗಿ ದೇರ್ ವಿಲ್ ಬಿ 3 ಮೆಥಡ್ಸ್. ಅದರಲ್ಲಿ 2 ಮೆಥಡ್ ನಿಮ್ಗೆ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಮೆಥಡಲ್ಲೇ ಯಾವುದೇ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟರು, ನಿಮಗೆ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟರು, ನೀವು ಅದನ್ನ ಡೈರೆಕ್ಟ್ ಮೆಥಡಲ್ಲೇ ಮೀನ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ವಿಲ್ ಸಾಲ್ವ್ ದ 30th one. 30ನೇ ಕ್ವಶನ್ನ ನಾವು ಸಾಲ್ವ್ ಮಾಡೋಣ. ಕನ್ನಡ ಮೀಡಿಯಮಲ್ಲಿ ಹೇಳೋದಾದ್ರೆ ಅದೇ ಬಹುಲಕ, ಮಧ್ಯಾಂಕ, ಸರಾಸರಿಯನ್ನ ಕಂಡುಹಿಡಿಯೋದು. ಈಗ ನಾವು ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು. ಓಕೆನಾ? ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಸ್ಟೆಪ್ಸ್ ಸೇಮ್ ಇರುತ್ತೆ, ಆದರೆ ಕ್ವಶನ್ ಮಾತ್ರ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಮಲ್ಲಿ ಚೇಂಜಸ್ ಇರುತ್ತೆ. ಓಕೆನಾ? ಈಗ 30th one ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ಯು ಕ್ಯಾನ್ ರೈಟ್ ದ ಕ್ವಶನ್. ಸೊ 30th one, ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ಯೂಸಿಂಗ್ ಡೈರೆಕ್ಟ್ ಮೆಥಡ್. ಸೊ ಐ ವಿಲ್ ರೈಟ್ ದ ಕ್ವಶನ್. So 30th one. So you need to find the mean. So I'll write the class interval what they have given. ಅವ್ರು ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ನ ಬರ್ಕೊಳ್ತೀನಿ, ನೀವು ನನ್ನ ಜೊತೆ ಬರ್ಕೊಂಡು ಹೋಗಿ. ಸೊ 0 to 10. ಸೊ ಇದು ಮೀನನ್ನು ಫೈಂಡ್ ಔಟ್ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್, ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ. ಸೊ 0 to 10, 10 to 20, 20 to 30, 30 to 40, ಹಾಗೆ 40 to 50. ಅಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 3, 5, 3, 2. ಓಕೆ, ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು. ಮೊದಲನೇದಾಗಿ ನಾನು ಮೀನ್ದು ಫಾರ್ಮುಲಾ ಬರೀತೀನಿ, ಸರಾಸರಿಯನ್ನು ಕಂಡುಹಿಡಿಯೋ ಫಾರ್ಮುಲಾ. ಸೊ ಮೀನ್ ಫಾರ್ಮುಲಾ ಏನು ಅಂತಂದ್ರೆ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ನಿಮ್ಮ ಫಾರ್ಮುಲಾ. ಹಾಗಾದ್ರೆ ಇವೆರಡು ಡೇಟಾ ಗೊತ್ತಿದ್ರೆ ನಿಮಗೆ ಇದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಮೀನ್ ಬರುತ್ತೆ. ಹಾಗಾದ್ರೆ ನಮ್ಮ ಕೆಲಸ ಈ ಟ್ಯಾಬ್ಯುಲರ್ ಕಾಲಮ್ ಇಟ್ಕೊಂಡು ಈ ವ್ಯಾಲ್ಯೂಸ್ಗಳನ್ನು ಕಂಡುಹಿಡಿಯುವಂಥದ್ದು. ಓಕೆ, ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂದ್ರೆ ಈ ಫ್ರೀಕ್ವೆನ್ಸಿ ಏನಿದೆ, ಈ ಫ್ರೀಕ್ವೆನ್ಸಿನ ಆಡ್ ಮಾಡಬೇಕು. ಅದೇ ನಿಮ್ಮ ಸಿಗ್ಮಾ FI ಆಗತ್ತೆ. ಹಾಗಾದ್ರೆ ಇಲ್ಲಿರೋ ಡೇಟಾ ಬಂದಂಗಾಗತ್ತೆ. ಹಾಗಾದ್ರೆ ಸಿಗ್ಮಾ FI ನ ಆಡ್ ಮಾಡಿ. 3 + 2 is 5, 5 + 5 is 10, 10 + 3 is 13, + 2 is 15. ಹಾಗಾದ್ರೆ ಸಿಗ್ಮಾ FI ಎಷ್ಟು ಬಂತು? 15. ಸೊ ಹಾಗಾದ್ರೆ ಫಾರ್ಮುಲಾದಲ್ಲಿ ಇರೋ ಹಾಗೆ ಒಂದು ಡೇಟಾ ನಮ್ಗೆ ಈಗಾಗಲೇ ಗೊತ್ತಿದೆ, ಬಂದಾಯ್ತು. ನೆಕ್ಸ್ಟ್ ಏನಿದ್ರು ಸಿಗ್ಮಾ FI XI ಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ ಚಿಲ್ಡ್ರನ್ಸ್, ಇಲ್ಲಿ ಸಿಗ್ಮಾ ಅಂದ್ರೆ ಏನು, ಈ ಸಿಂಬಲ್ ಅಂದ್ರೆ ಏನು ಅಂದ್ರೆ ಸಿಗ್ಮಾ ಅಂದ್ರೆ ಆಡಿಂಗ್. ಸೊ ಆಡಿಂಗ್ ಆಫ್ ವರ್ಡ್, ಆಡಿಂಗ್ ಆಫ್ ಫ್ರೀಕ್ವೆನ್ಸಿ, ಅದನ್ನೇ ನಾವು ಇಲ್ಲಿ ಮಾಡಿರುವಂತದ್ದು. ಆಡಿಂಗ್ ಆಫ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಸಿಗ್ಮಾ FI. ಸಿಗ್ಮಾ ಅಂದ್ರೆ ಆಡಿಂಗ್ ಆಫ್ ವಾಟ್? FI. ಹಾಗಾದ್ರೆ ನೆಕ್ಸ್ಟ್ ಏನ್ ಬೇಕು? XI ಬೇಕು. ನಾವು XI ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ.
ಸೊ ಎಕ್ಸ್ ಐನ ಹೆಂಗೆ ಕಂಡುಹಿಡಿತೀವಿ? ಎಕ್ಸ್ ಐ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ಅಂದರೆ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಹೋಲ್ ಡಿವೈಡೆಡ್ ಬೈ 2. ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಹಾಗಾದ್ರೆ ಇದರ ಲೋಯರ್ ಲಿಮಿಟ್ಗಳು ಯಾವ್ದು? ಇವುಗಳೆಲ್ಲವನ್ನು ನಾವು ಲೋಯರ್ ಲಿಮಿಟ್ ಅಂತ ಕರಿತೀವಿ. ಇವುಗಳೆಲ್ಲವನ್ನು ಕೂಡ ನಾವು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ? ಸೊ ಎಕ್ಸ್ ಐ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದು. ಹಾಗಾದ್ರೆ ಮೊದಲನೇ ಎಕ್ಸ್ ಐ ಕಂಡುಹಿಡಿಯೋಣ ನಾವು. ಸೊ ಲೋಯರ್ ಲಿಮಿಟ್ ಎಷ್ಟು? ಮೊದಲನೇದು 0 ಪ್ಲಸ್ ಅಪ್ಪರ್ ಲಿಮಿಟ್ ಎಷ್ಟು? 10 ಡಿವೈಡೆಡ್ ಬೈ 2. So 0 plus 10 is 10 divided by 2. 2 ones are 2 5s are. ಹಾಗಾದ್ರೆ ಆನ್ಸರ್ ಎಷ್ಟು? 5. ಹಾಗಾದ್ರೆ ಇದು ನಿಮ್ಮ ಮೊದಲನೇ ಎಕ್ಸ್ ಐ ಆಯಿತು. ಓಕೆನಾ? ಈಗ ಎರಡನೇದು ಬನ್ನಿ. ಎರಡನೇದು ಎಷ್ಟು? 10. 10 ಲೋಯರ್ ಲಿಮಿಟು 10 ಪ್ಲಸ್ 20 ಡಿವೈಡೆಡ್ ಬೈ 2. ಹಾಗಾದ್ರೆ 10 ಪ್ಲಸ್ 20 is 30. 30 ಡಿವೈಡೆಡ್ ಬೈ 2. ಹಾಗಾದ್ರೆ ಎಷ್ಟು ಬಂತು? 2 ones are 2 ಹೇಳಿ 15s are. 15 2s are 30 ರೈಟ್? 15. ಹಾಗಾದ್ರೆ ಎರಡನೇದಕ್ಕೆ ಎಷ್ಟು ಬಂತು? 15. ಹಾಗೆ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ 20 ಪ್ಲಸ್ 30 ಬೈ 2. 20 ಪ್ಲಸ್ 30 ಅಂದ್ರೆ 50 ಆಯಿತು. 50 ಬೈ 2. 50 ಬೈ 2 ಅಂದ್ರೆ ಎಷ್ಟಾಯಿತು ನಿಮಗೆ? 25. ಹಾಗಾದ್ರೆ 25. ಸೊ 20 ಮತ್ತು 30ಯ ಮಧ್ಯದಲ್ಲಿರುವಂಥದ್ದು ಎಕ್ಸ್ ಐ ಅಂತಂದ್ರೆ ಮಧ್ಯದಲ್ಲಿರುವಂಥದ್ದು. ಓಕೆನಾ? ಸೊ 20 ಪ್ಲಸ್ 30 ಡಿವೈಡ್ ಬೈ 2 ಆಯಿತು. ನೆಕ್ಸ್ಟ್ 30 ಪ್ಲಸ್ 40. 30 ಪ್ಲಸ್ 40 ಅಂತಂದ್ರೆ 70 ಆಯಿತು. 70 ಬೈ 2. 70 ಬೈ 2 ಅಂತಂದ್ರೆ 35. ನೆಕ್ಸ್ಟ್ 40 ಟು 50 ಮಧ್ಯೆ ಇರುವಂಥದ್ದು 40 ಪ್ಲಸ್ 50 ಇಸ್ 90. 90 ಡಿವೈಡೆಡ್ ಬೈ 2 ಇಸ್ 45. ಇಷ್ಟು ನೀವು ಮೊದಲನೇದಾಗಿ ಮಾಡಬೇಕು. ಓಕೆನಾ? ಎರಡನೇದು ಇಷ್ಟಾದ್ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾದಂಥದ್ದು ಏನು ಅಂದರೆ, ನೆಕ್ಸ್ಟ್ ಈ ಎಫ್ ಐ ಅನ್ನು ಎಕ್ಸ್ ಐ ಅನ್ನು ಮಲ್ಟಿಪಲ್ ಮಾಡಬೇಕು. ಇಲ್ಲಿರೋ ಎಫ್ ಐ ಅನ್ನು ಇಲ್ಲಿರೋ ಎಕ್ಸ್ ಐ ಅನ್ನ ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿ ಒಂದೊಂದಾಗಿ. 5 2s are 10. ಸೊ ನೆಕ್ಸ್ಟ್ 15 3s are. ಈ ರೀತಿ ಮಲ್ಟಿಪಲ್ ಮಾಡ್ಕೊಂಡು ಹೋಗಿ ನೋಡೋಣ. ನೀವೇ ಮಲ್ಟಿಪಲ್ ಮಾಡಿ. ಸೊ ನಾನು ಹೇಳಿದೆ ಅಂದ್ರೆ 5 2s are 10. ಎಫ್ ಐ ಅನ್ನ ನೆಕ್ಸ್ಟ್ ಕಾಲಮ್ ಮಾಡಬೇಕಾಗಿರೋದು ಎಫ್ ಐ ಅನ್ನ ಎಕ್ಸ್ ಐಗೆ ಮಲ್ಟಿಪಲ್ ಮಾಡಬೇಕು. 5 2s are 10. ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಆನ್ಸರ್ಸ್ ಹೇಳಬೇಕು ಒಂದೊಂದಾಗಿ. ಚಾಟ್ ಬಾಕ್ಸ್ ಅಲ್ಲಿ ಹೇಳಿ ನೋಡೋಣ. ನೆಕ್ಸ್ಟ್ ನೋಡೋಣ, ಮಲ್ಟಿಪಲ್ ಮಾಡಿ. ಸೊ ಮಲ್ಟಿಪಲ್ ಮಾಡಿ ಒಬ್ಬೊಬ್ಬರು ಆನ್ಸರ್ಸ್ ಹೇಳ್ಬೇಕು ನನಗೆ. ಓಕೆ, ಇದಕ್ಕೆ ಹೇಳಬೇಕು. 25 5s 25 4s is 100. 25 5s 125. ವೆರಿ ಗುಡ್. ಆಮೇಲೆ 35 3s ಓಕೆ 105. ವೆರಿ ಗುಡ್. ನೆಕ್ಸ್ಟ್ 45 2s 45 ಪ್ಲಸ್ 45 ಅಲ್ವಾ? ವೆರಿ ಗುಡ್. 90. ವೆರಿ ಗುಡ್ ಚಿಲ್ಡ್ರನ್ಸ್, ನೀವೇ ಆ್ಯಡ್ ಮಾಡ್ತಿದ್ದೀರಾ. ವೆರಿ ಗುಡ್. ನಾವು ಈಗ ಏನು ಮಾಡಿ ಅಂದರೆ, ನಮಗೆ ಡೇಟಾ ಪ್ರಕಾರ ಫಾರ್ಮುಲಾ ಪ್ರಕಾರ ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡಿ. ಅಂದರೆ ಸಿಗ್ಮಾ ಅಂದ್ರೆ ಏನು? ಸಿಗ್ಮಾ ಅಂದರೆ ಆ್ಯಡಿಂಗ್ ಆಫ್ ವಾಟ್? ಎಫ್ ಐ ಎಕ್ಸ್ ಐ ಅಂದರೆ ಇಷ್ಟನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿ. $375. ಓಕೆ, ಗುಡ್ ಚಿಲ್ಡ್ರನ್ಸ್, ವೆರಿ ಗುಡ್. ನೀವೇ ಮಾಡ್ತಿದ್ದೀರಾ. ವೆರಿ ಗುಡ್. ನೋಡಿ, ನೀವೇ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಬೇರೆಯವರು ನೋಡೋಣ ಯಾರ್ಯಾರು ಕಳಿಸ್ತಾರೆ ಅಂತ. ಯಾಕಂದ್ರೆ ಎಲ್ಲರೂ ಮಾಡ್ಬೇಕಲ್ವಾ? ವೆರಿ ಗುಡ್. ಸೊ ಆನ್ಸರ್ ಈಸ್
375. ಹಾಗಾದ್ರೆ ಈಗ ಡೈರೆಕ್ಟ್ ಆಗಿ ಮೀನ್ಗೆ ನಾವು ಅಥವಾ ಮೀನ್ ಫಾರ್ಮುಲಾಗೆ ವ್ಯಾಲ್ಯೂಸ್ನ ಅಪ್ಲೈ ಮಾಡೋಣ. ಹಾಗಾದ್ರೆ ಮೀನ್ ಫಾರ್ಮುಲಾ ಏನು? ಮೀನ್ ಈಕ್ವಲ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ, ಹೌದಲ್ಲ? ಸೊ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಾಯ್ತು? 375 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ನೋಡಿ, ಸಿಗ್ಮಾ ಎಫ್ ಐ ಎಕ್ಸ್ ಐ 375, ಸಿಗ್ಮಾ ಎಫ್ ಐ ಎಷ್ಟು? 15. ಸೊ ಹಾಗಾದ್ರೆ ಇವೆರಡನ್ನು ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ಇಲ್ಲಿ ನೋದ ಅಥವಾ ನಿಮಗೆ ಆನ್ಸರ್ಸ್ ಬರುತ್ತೆ ಅನ್ನುವಂಥದ್ದು. ಡಿವೈಡ್ ಮಾಡಿ. ವೆರಿ ಗುಡ್. ದ ಆನ್ಸರ್ ಈಸ್ 25. ಸೊ ಈಸಿ ಇದೆ ಅಲ್ಲ ಚಿಲ್ಡ್ರನ್ಸ್? ನೋಡಿ, ನೀವೇ ಫೈಂಡ್ ಔಟ್ ಮಾಡಿದ್ರಿ ಆನ್ಸರ್ಸ್ನ. ಸೊ ಮೀನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಹಾಗಾದ್ರೆ. ವೆರಿ ಗುಡ್. ಸೊ ಇದು ಡೈರೆಕ್ಟ್ ಮೆಥಡ್. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್. ಯಾವುದೇ ಡೇಟಾ ಕೊಟ್ಟರು, ಯಾವುದೇ ಡಿಸ್ಟ್ರಿಬ್ಯೂಷನ್ ಕೊಟ್ಟರು ನೀವು ಡೈರೆಕ್ಟ್ ಆಗಿ ವೆರಿ ಗುಡ್ ಸುಮಾರು ಜನ ಮಾಡ್ತಾ ಇದ್ದೀರಾ, ಗುಡ್. ಸೊ ಯಾವುದೇ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟರು ನೀವು ಏನ್ ಮಾಡಿ ಅಂದ್ರೆ ಮೀನ್ನ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿ. ಓಕೆನಾ? ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಎಫ್ ಐ ಕೊಟ್ಟಿರ್ತಾನೆ. ಗುಡ್ ಚರಣ್. ಸೊ ಸಿಗ್ಮಾ ಎಫ್ ಐನ ಆಡ್ ಮಾಡ್ಕೊಳ್ಳಿ, ಅಂದ್ರೆ ಇಷ್ಟನ್ನು ಆಡ್ ಮಾಡ್ಕೊಳ್ಳಿ, ಅದೇ ಸಿಗ್ಮಾ ಎಫ್ ಐ. ಗುಡ್ ಅನುಶ್ರೀ. ನೆಕ್ಸ್ಟ್ ಎಕ್ಸ್ ಐ ಕಂಡಿಟ್ಕೊಳ್ಳಿ. ಎಕ್ಸ್ ಐಗೆ ಫಾರ್ಮುಲಾ ಇದೆ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಎಲ್ಲವನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ವೆರಿ ಗುಡ್. ಸೊ ಯಾರಿಗೆ ಆನ್ಸರ್ ಬಂದಿದೆ? ಗುಡ್, ವೆರಿ ಗುಡ್. ಸೊ ಹಾಗೆ ನೆಕ್ಸ್ಟ್ ಏನ್ ಮಾಡಿ, ಎಫ್ ಐನ ಎಕ್ಸ್ ಐಗೆ ಮಲ್ಟಿಪಲ್ ಮಾಡಿ ಇಲ್ಲಿ ಬರ್ಕೊಂಡಾದ್ಮೇಲೆ ಇಷ್ಟನ್ನ ಆಡ್ ಮಾಡಿ, ಆಮೇಲೆ ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಆನ್ಸರ್ ಮಾಡಿ. ಹಾಗಾದ್ರೆ ಈಗ ಏನ್ ಮಾಡಬೇಕು ಅಂದ್ರೆ ಚಿಲ್ಡ್ರನ್ಸ್, ಸಿಂಪಲ್. ಟೆಕ್ಸ್ಟ್ ಬುಕ್ ತೆಗೀರಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಈಗಲ್ಲ ಆಮೇಲೆ ಆಫ್ಟರ್ ದ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ, ಮೀನ್ ಬೇಸ್ಡ್ ಪ್ರಾಬ್ಲಮ್ಸ್ ಗಳು ಯಾವುದೇ ಇದ್ರು ಅದನ್ನ ಈಗ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ, ಡೈರೆಕ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ? ಸೊ ಈಗ ಈ ಮೀನು ಅಥವಾ ಸರಾಸರಿ ಮೇಲೆ ನಾನು ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೊಟ್ಟಿದ್ದೀನಿ. ನಾನು ಹೇಳಿರುವಂತಹ ಸ್ಟೆಪ್ಸ್ನೇ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಥಡಲ್ಲೇ ನೀವು ಸಾಲ್ವ್ ಮಾಡಿ ಅನ್ನುವಂಥದ್ದು. ಓಕೆ? ಸೊ 3 ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೆ ಪ್ರಾಕ್ಟೀಸ್ ಕ್ವಶನ್ ತರಹ ನಿಮಗೆ ಕೊಟ್ಟಿರ್ತೀನಿ ಚಿಲ್ಡ್ರನ್ಸ್. ಓಕೆ? ಸೊ ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀರಿ. ಡೇಟಾ ಹಾಕಿ, ಫಾರ್ಮುಲಾ ಹಾಕಿ, ಡೇಟಾವನ್ನು ಫಾರ್ಮುಲಾಗೆ ಅಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ, ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು. ಓಕೆ? ಹಾಗಾದರೆ ಈಗ ನಾವು ಮುಂದಿನ ಟಾಪಿಕ್ಗೆ ಹೋಗೋದಾದರೆ, ಸೊ ಮುಂದಿನ ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಮುಂದಿನ ಟಾಪಿಕ್ಗೆ ಹೋಗೋಣ. ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡೇಟಾ. ಸೊ ಕೊಟ್ಟಿರೋ ಡೇಟಾಗೆ ವಿ ನೀಡ್ ಟು ಫೈಂಡ್ ದ median, right? Now, as usual, in the question, they have given the class interval and the frequency, right? The class interval starts from 65 to 85, 85 to 105, up to 185 to 205. And also they have given the frequency. The frequency is 4, 5, 13, 20, 14, 8 and 4, right? So what is meant by n? N here 68, n equals 68, nothing but the total number of frequency. If you add the total frequency, so 68 will come. So that is called as n is equals to 68, right? Now how to find the median? So median na hege find out ಮಾಡೋದು? First I will write the formula, children. So I will write the formula. Now what is the formula? Formula is median equals L plus n by 2 minus CF whole divided by F into H. So this is the formula to find the median, children. So median candidate formula I will say once again, L plus n by 2 minus CF whole divided by F into H. Now what is L here? What is L here? What is n? What is CF? What is F? And what is H? So if you know these data, means we can apply the data to this formula and we can find the median. So we need hagadre L, n we know already, n is equals to how much? 68. And we need CF, we need F, we need H.
CF means cumulative frequency that we need to find out, children. So in that cumulative frequency, we need to choose one of the cumulative frequency and we need to apply here. And F is frequency. In this frequency, we need to choose one of the frequency and into H. H means, as usual, yesterday only you have learned, H is nothing but class interval size. Now, what is the class interval size? So the class interval size is 20, right? Now, I'll write the data. First, now, if you want to solve the problem, we need to first find the CF. CF is nothing but cumulative frequency. Now, how to write the cumulative frequency? So we need to just observe the frequency. By just observing the frequency, we can write the cumulative frequency. Now, what is the first cumulative frequency? Whatever present in the frequency, first frequency, that is only your first cumulative frequency. Now, first frequency is today 4. So that is your first cumulative frequency. Write the same as it is, nothing but 4. Now, just add the first cumulative frequency to the second frequency, right? Just cross again, you need to add. Now, 5 plus 4 is 9. That is your next cumulative frequency, children. Now, just as usual, first ಹೇಗೆ ಮಾಡಿರಿ ಅದೇ ತರ you need to cross ಆಗಿ add ಮಾಡಬೇಕು, right? So just add 9 to the third frequency. So 9 plus 13 is 22, right? Next, we need to add 22 to the 20, right? 22 plus 20 is 42, right? Now just add 42 to the 14. So 42 plus 14 is 56, right? Now just cross add 56 plus 8. 56 plus 8 is 64, and last 64 plus 4 is 68. Now this is meant to be the cumulative frequency. Okay, so ಹೀಗೆ cumulative frequency ನ find out ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಕ್ಲಾರಿಫೈ, ನಾವು ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ, ಜಸ್ಟ್ ಅಬ್ಸರ್ವ್ ದ ಲಾಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ವಾಟ್ ಇಸ್ ದ ಲಾಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ? ದಿಸ್ ಈಸ್ 68. ಸೊ ಇಲ್ಲಿರೋ 68 ದ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದಾಗ ಬಂದಿರುವಂತಹ ನಂಬರ್, ದ ಬೋತ್ ಶುಡ್ ಬಿ ಈಕ್ವಲ್. ಹಿಯರ್ 68 is there, here 68 is there. So therefore, ನಾವು ಮಾಡಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸರಿ ಇದೆ ಅನ್ನೋದು. Now I'll write the data. First, we need L. L means what? Yesterday only I said the lower limit of a model class. So therefore, we need to choose one of the model class, children. So choose one of the model class. How to choose one of the model class? ಹೇಗೆ choose ಮಾಡೋದು? First, we need to divide n by 2, right? So what is n, children? N is 68 divided by 2. So just divide 68 by 2. Now how to find the model class ಅಂತ ಹೇಳೋದಕ್ಕೆ we need to use n by 2. n is there. n is how much? 68. Now 68 divided by 2. So 2 1s are 2 3s are 2 4s are. The answer is 34. So n by 2 ಮಾಡಬೇಕು, the answer is 34. Now just observe, ಈ 34 n by 2 ಮಾಡಿದಾಗ ಬಂದಿರೋ 34 ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಯಾವ ಎರಡು ನಂಬರ್ಗಳ ಮಧ್ಯೆ ಬರುತ್ತೆ ಅನ್ನೋದನ್ನ ವಿ ನೀಡ್ ಟು ಚೆಕ್, ರೈಟ್? 34 ಯಾವ ಎರಡು ನಂಬರ್ಗಳ ಮಧ್ಯೆ ಬರುತ್ತೆ ಚೆಕ್ ಮಾಡಬೇಕು. 34 ಯಾವೆರಡು ನಂಬರ್ಗಳ ಮಧ್ಯೆ ಬರುತ್ತೆ ಅಂದರೆ ದಿಸ್ 22 ಆ್ಯಂಡ್ 42 ಮಧ್ಯೆ ಬರುತ್ತೆ. ಸೊ ದಟ್ 34. ಸೊ ದೇರ್ಫೋರ್ ಅದರಲ್ಲಿ ವಿ ನೀಡ್ ಟು ಚೂಸ್ ದ ಬಿಗ್ಗರ್ ಒನ್. So which is the bigger one? 42. So we need to choose this as the model class, right, children? So now we can write the lower limit of a model class. Now we have chosen the model class as 125 to 145. So therefore, what is the lower limit of the model class? So 125. So therefore, what is the L? L is equals to 125. Agar L bantu, n by 2 is already is there. How much? 34. Now what is meant by CF? CF ಅಂದ್ರೆ, ಸೊ ಸೆಲೆಕ್ಟ್ ಮಾಡಿರೋ ಮಾಡೆಲ್ ಕ್ಲಾಸಲ್ಲಿ ಇರುವ CF ನ ಮೇಲ್ಭಾಗದ
CF na we have to write CF here. Now select ಮಾಡಿರೋ model class ದು CF ದು ಮೇಲ್ಭಾಗದ CF ಅದನ್ನ ಇಲ್ಲಿಗೆ ಹಾಕಬೇಕು. So what is the value? So therefore CF is 22, right? Now what is F also we need, right? F ಅಂದ್ರೆ select ಮಾಡಿರೋ model class ದು frequency, right? So F is equals to how much? 20. So select ಮಾಡಿರೋ model class ದು frequency how much? 20. And H already I think you know people. H is how much? The class interval size. Class interval size is 20. So I think you got the all values, children. L we know, n by 2 we know, CF we know, and F we know, and H we know. Again I will say L means model class, select model class to lower limit. N by 2 is already is there, 68 by 2 is 34, minus CF ಅಂದ್ರೆ select ಮಾಡಿರೋ model class ದು CF ನ ಮೇಲ್ಭಾಗದ CF, that is how much? 22. And F ಅಂದ್ರೆ frequency of a given taken model class, how much? 20. And H is nothing but the class interval size, how much? 20. Now you know the all values, right? So now we can ಅಂದ್ರೆ we will apply the values here. So therefore median equals L is how much? L is 125 plus n by 2. N by 2 is nothing but 68 divided by 2, nothing but how much? 34 minus CF is how much? 22 divided by frequency is how much? 20 into H is how much? H is 20. Now you have the data, so you have the formula, you have the data, and you have applied the data to the formula. Next kelsa enu, we need to simplify it. So if we simplify this, we will get a median. Namge ಏನು ಸಿಗುತ್ತೆ? median ಸಿಗುತ್ತೆ ಅನ್ನೋದು. Now simplify ಮಾಡೋಣ. So therefore 125, keep the 125 as it is, plus 34 minus 22. So if you subtract 34 minus 22 is 12 divided by 20 into 20. Okay, that's equals to 125 plus multiple 12 into 20. So 12 twos are 24. So that is nothing but 20 12s are 240 divided by 20. Now divide 240 by 20, children. So 0 cancel, 2 1s are 2 12s are. So therefore 125 plus 12. So therefore 125 plus 12 is how much? 137. ಹಾಗಾದ್ರೆ median ಎಷ್ಟು ಬಂತು, children? Median equals 137, and this is the method to solve the median, and this is the method. ಸೊ ಹೀಗೆ ಡಿಯರ್ ಚಿಲ್ಡ್ರನ್ಸ್ ಮೀಡಿಯನನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಮೀಡಿಯನ್ ಮೇಲೆ ಒಂದು ಕ್ವಶನ್ ನಿಮ್ಮ SSLC ಮೇನ್ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಇರುತ್ತೆ. ಇದರ್ ದೇ ಕ್ಯಾನ್ ಆಸ್ಕ್ ಮೀಡಿಯನ್ ಅಥವಾ ಮೋಡನ್ನು ಕೂಡ ಕೇಳಬಹುದು. ಮೋಡನ್ನು ನೀವು ಲಾಸ್ಟ್ ಸೆಷನಲ್ಲಿ ನಾನು ಪಾರ್ಟ್ 1 ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ 1ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಈಸಿಯಾಗಿ 3 ಮಾರ್ಕ್ಸನ್ನ ಹೇಗೆ ತಗೋಬಹುದು ಅಂತ. ಸೊ ಈ ವಿಡಿಯೋದಲ್ಲಿ ಮೀಡಿಯನ್ ಹೇಗೆ ಮಾಡುವುದು, ಹೇಗೆ ಸಾಲ್ವ್ ಮಾಡುವುದು, ಹಾಗೆ ಹೇಗೆ ಈಸಿ ಸ್ಟೆಪ್ಸನ್ನು ಫಾಲೋ ಅಪ್ ಮಾಡಿ ಸ್ಟೆಪ್ಸನ್ನುಗಳನ್ನ ಬರೆದು ಫಾರ್ಮುಲಾವನ್ನು ಬರೆದು 3 ಮಾರ್ಕ್ಸನ್ನು ಮೀಡಿಯನನ್ನು ಬಿಡಿಸೋದು ಹೇಗೆ, ಹಾಗೆ ಮೀಡಿಯನ್ನ ಬಿಡಿಸಿ 3 ಮಾರ್ಕ್ಸನ್ನು ಹೇಗೆ ತಗೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಜಸ್ಟ್ ಡೂ ಫಾಲೋ ದ ಸ್ಟೆಪ್ಸ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಬಿಡಿಸ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ ಚಿಲ್ಡ್ರನ್ಸ್. ಡೆಫಿನೆಟ್ಲಿ ನಿಮಗೆ ಮೀಡಿಯನ್ ಮೇಲೆ 3 ಮಾರ್ಕ್ಸ್ ಸಿಗುತ್ತೆ, ಹಾಗೆ ಆನ್ಸರು ಕೂಡ ಕರೆಕ್ಟಾಗಿ ಬರುತ್ತೆ. ಬಟ್ ನೀವುಗಳು ಜಸ್ಟ್ ಮಾಡೋ ಮೆಥಡನ್ನು ನೀಟಾಗಿ ಫಾಲೋ ಮಾಡಬೇಕು ಚಿಲ್ಡ್ರನ್ಸ್. ಫಾರ್ಮುಲಾ ಬರೀಬೇಕು, ಡೇಟಾ ಬರ್ಕೋಬೇಕು, ಡೇಟಾ ಬರ್ಕೊಂಡ್ಮೇಲೆ ಸೊ ಆಫ್ಟರ್ವರ್ಡ್ಸ್ ಫಾರ್ಮುಲಾಗೆ ಅದನ್ನು ಅಪ್ಲೈ ಮಾಡಬೇಕು.
ಸಿಂಪ್ಲಿಫೈ ಮಾಡಬೇಕು. ಇಷ್ಟನ್ನು ನೀವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ ಚಿಲ್ಡ್ರನ್ಸ್. ಓಕೆ, ಹಾಗೆ ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಈಗ ಕೊಟ್ಟಿದ್ದೀನಿ. ಆ ಕ್ವಶನ್ಸ್ಗಳನ್ನು ನೀವು ಒಂದು ಸಲ ನಾನು ಮಾಡಿರೋಂತಹ ಪ್ರಾಬ್ಲಮ್ಸನ್ನು ಒಂದು ಸಲ ನೀವೇ ಸಾಲ್ವ್ ಮಾಡಿ ಆಫ್ಟರ್ವರ್ಡ್ಸ್ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ಚಿಲ್ಡ್ರನ್ಸ್. ಓಕೆ, ಸೊ ಅಪ್ ಟು 5 or 6 ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿರ್ತೀನಿ, ಸಾಲ್ವ್ ಮಾಡಿ. ನಿಮಗೆ ಬಂದಿರೋಂತಹ ಆನ್ಸರ್ಸ್ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ಆನ್ಸರ್ಸ್ ಸರಿನೋ ಇದೆಯೋ ತಪ್ಪಿದೆಯೋ ಅನ್ನೋದನ್ನು, ಅಥವಾ ಸ್ಟೆಪ್ಸ್ ಫಾಲೋ ಮಾಡೋದಾಗಲಿ ಅಥವಾ ಹೇಗೆ ಸಾಲ್ವ್ ಮಾಡೋದಾಗಲಿ ಅನ್ನೋದನ್ನು ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಚಿಲ್ಡ್ರನ್ಸ್. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥದ್ದೇ ಪ್ರಾಬ್ಲಮ್ಸ್, ಜಸ್ಟ್ ಡೂ ಸಾಲ್ವ್ ದಟ್ ಪ್ರಾಬ್ಲಮ್ಸ್. ಈಗಾಗಲೇ ಎಕ್ಸಾಮ್ ಡೇಟು ಕೂಡ ಬಂದಿದೆ. ಎಕ್ಸಾಮ್ ಡೇಟು ಕೂಡ ಬಂದಿರೋದ್ರಿಂದ ನಿಮಗೆ ಇನ್ನು ಇರುವಂತಹ ದಿನಗಳಲ್ಲಿ ನಾನು ಹೇಳಿದ ಹಾಗೆ ಒಂದೊಂದೇ ಪಾರ್ಟ್ 1 ಪಾರ್ಟ್ 2 ಪಾಸಿಂಗ್ ಪ್ಯಾಕೇಜ್ ಅನ್ನೋದನ್ನು ನಾನು ಏನು ಅಪ್ಲೋಡ್ ಮಾಡ್ತಿದ್ದೀನಿ ಅದರ ಪ್ರಕಾರವಾಗಿ ಕಲ್ತ್ಕೊಂಡು ಹೋದರೆ ಖಂಡಿತವಾಗಲೂ ನಿಮಗೆ 50 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾವು ಹೇಳೋದನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ ನಂತರ ನಾವು ಲಾಸ್ಟಲ್ಲಿ ಕೊಡುವಂತಹ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಬರೀ ನನ್ನ ಮಾಡಿರುವಂತಹ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗಳಿಗೆ ಕೆಲವೊಬ್ಬರಿಗೆ ಅರ್ಥ ಆಗ್ಬೋದು, ಕೆಲವೊಬ್ಬರಿಗೆ ಅದು ಅರ್ಥನೇ ಆಗದೇ ಇರಬಹುದು. ಆದರೆ ನೀವು ವಿಡಿಯೋನ ನೋಡಿದ ಮೇಲೆ ನೀವು ಅಕಸ್ಮಾತ್ ಅದೇ ಪ್ರಾಬ್ಲಮನ್ನು ಪುನಃ ಇನ್ನೊಂದ್ಸಲಿ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕೂಡ ಈಸಿಯಾಗಿ ಅರ್ಥ ಆಗತ್ತೆ. ಜೊತೆಗೆ ಲಾಸ್ಟಲ್ಲಿ ನಾನು ಎಕ್ಸ್ಟ್ರಾ ಆ ಟಾಪಿಕ್ ಬೇಸ್ ಮೇಲೆ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಖಂಡಿತವಾಗ್ಲೂ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಷ್ಟ ಇರಲ್ಲ, ನಿಮಗೆ ಸುಲಭ ಅನಿಸುತ್ತೆ, ಹಾಗೆ ಈಸಿಯಾಗಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸ್ ಸಿಗುತ್ತೆ ಚಿಲ್ಡ್ರನ್ಸ್. ಹಾಗಾಗಿ ಹೇಳ್ತಾ ಇರೋದು, ಇವತ್ತು ಮೀಡಿಯನನ್ನು ನಾವು ಮಾಡಿದ್ದೀವಿ, ಮೀಡಿಯನನ್ನು ನಾವು ಕಲ್ತಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಮೋಡನ್ನು ಕಲ್ತಿದ್ದೀವಿ. ನೆಕ್ಸ್ಟ್ ಹಾಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್, ಎಕ್ಸಾಮ್ಗೆ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ನಾವು ಹೇಳ್ಕೊಟ್ಟು ಹಾಗೆ ಜಸ್ಟ್ ಇಫ್ ಯು ಫಾಲೋಡ್ ಮೀನ್ಸ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಮೋರ್ ಮಾರ್ಕ್ಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ಸೊ ಈಗ ಕೊಟ್ಟಿರೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಮಾಡಿರುವಂತಹ ಫೈಂಡ್ ಔಟ್ ಮಾಡಿರುವಂತಹ ಮೀಡಿಯನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.